ಇಷ್ಟು ದಿನನೇ ಗಂಡ ಹೆಂಡತಿ ಥರ ಆ್ಯಕ್ಟ್ ಮಾಡಿದ್ದೀರಾ, ಇನ್ನು ಸ್ವಲ್ಪ ದಿನ ತಾನೇ ಹಾಗೆ ಆ್ಯಕ್ಟ್ ಮಾಡಿಬಿಡಿ ಅಲ್ವಾ ಬರುತ್ತೆ. ಸರಿ ಸರಿ ನೀವು ಹೇಳ್ದಾಗೆ ಆಗಲಿ. ನಾವಿಬ್ರು ಗಂಡ ಹೆಂಡತಿ ಹಾಗೆ ಇರ್ತೀವಿ. ಅಪ್ಪ ಈಗ ಸಮಾಧಾನ ಆಯ್ತು. ಚಿಕ್ಕ ಯಜಮಾನ್ರೆ ಯಾವಾಗಲೂ ಪಾರ್ಟ್ನರ್ಶಿಪ್ ಒಬ್ರು ಇರಬೇಕು, ಆಗ್ಲೇ ಮಜಾ. ಪ್ರೀತು, ನಮ್ಮಿಬ್ರು ಮದ್ವೆ ಆಗಲ್ಲ ಅನ್ನಿಸ್ತಿದೆ. ಜನನಿ, ಏನು ಹೇಳ್ತಿದ್ದೆ ನೀನು? ನಾವಿಬ್ಬರು ಮದುವೆ ಆಗಲ್ವಾ? ಯಾಕೋ ನನ್ನ ಮನ್ಸಿಗೆ ಹಾಗೆ ಅನಿಸ್ತಿದೆ ಪ್ರೀತು. ಅದು ಯಾಕೆ ಅಂತ ಜನನಿ ಏನಾಯ್ತಮ್ಮ? ಅಪ್ಪ, ಹಾಲು ತಗೊಳ್ಳಿ. ಬಾ ಮಗಳೇ, ಕೂತ್ಕೋ. ಯಾಕಪ್ಪ, ಯಾಕೆ ಬೇಜಾರಲ್ಲಿದ್ದೀರಾ? ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ ನತದೃಷ್ಟಿ ಅಮ್ಮ ನೀನು. ನಿನಗೆ ತಾಯಿ ನೆನಪು ಬರಬಾರ್ದು ಅಂತ ಹೇಳಿ ತುಂಬ ಎಚ್ಚರಿಕೆಯಿಂದ ಪ್ರೀತಿಯಿಂದ ಮುದ್ದು ಮಾಡಿ ನೀನು ಬೆಳೆಸ್ಬಿಟ್ಟೆ. ಸುಮ್ಮನೆ ಹೇಳಬಾರ್ದು, ನೀನು ಅಷ್ಟೆ ಅದೆಷ್ಟು ಪ್ರೀತಿ ಇಟ್ಕೊಂಡೆ ಅಪ್ಪನ ಮೇಲೆ. ಅಪ್ಪ 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 ಅಂತ ಸದಾ ಸದಾ ನನ್ನ ಹೆಸರು. ನೀನು ಅಣ್ಣನ ಜೊತೆ ಕಳೆದ ಸಮಯಕ್ಕಿಂತ ನನ್ನ ಜೊತೆ ಕಳೆದ ಸಮಯಗಳು ಹೆಚ್ಚು. ಆದರೆ ಕಾಲ ಯಾವತ್ತೂ ಹೀಗೆ ಇರೋದಿಲ್ವಲ್ಲಮ್ಮ, ಓಡ್ತಾ ಇರುತ್ತೆ. ನಿನ್ನೆ ತಗೋ, ಇಷ್ಟಿದ್ದೆ, ಇಷ್ಟುದ್ದ ಬೆಳೆದು ನಿಂತಿದ್ಯಾ. ನಿನ್ನ ಬೆಳವಣಿಗೆ ನನ್ನ ನೋಡಿ ಏನು ಹೇಳ್ತಾ ಇದೆ ಗೊತ್ತಾ? ನನಗೆ ಮದುವೆ ಮಾಡಿಸು ಅಂತ ಆಜ್ಞೆ ಮಾಡ್ತಾ ಇದ್ದೆ. ಈಗ ನಿನಗೆ ಮದುವೆ ಮಾಡೋ ಜವಾಬ್ದಾರಿ ನನ್ನ ಹೆಗಲ ಮೇಲಿದ್ದೆಮ್ಮ. ಯಾಕೆ ಮಗಳೇ ಕಣ್ಣಲ್ಲಿ ನೀರು? ಅಪ್ಪನ ಬಿಟ್ಟು ಹೋಗಬೇಕು ಅಂತಲ? ನನಗೆ ಮಾತ್ರ ನೀನು ಬಿಟ್ಟಿರೋಕ್ಕೆ ಆಸೆ ಏನು? ನನಗೆ ತುಂಬ ಆಸೆ, ಸದಾ ನಿನ್ನ ನನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕು, ನನ್ನ ಮಡ್ಲಲ್ಲೇ ಮಲಗಿಸ್ಕೊಂಡು ನಿನ್ನೆ ಆರೈಕೆ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಆದರೆ ವಯಸ್ಸಿಗೆ ಬಂದ ಹೆಣ್ಮಕ್ಕಳನ್ನ ಮನೇಲಿ ಇಟ್ಕೊಳ್ಳೋದು ಎಷ್ಟು ಅಪಾಯ ಅಂತ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಅಲ್ಲ ಅಪ್ಪ, ಈಗಂಥದ್ದು ಏನಾಯ್ತು? ಏನಾಗತ್ತಮ್ಮ? ಏನೂ ಆಗಿಲ್ಲ.
ವೀರಯ್ಯ ದೇವನ ಮಗಳಿಗೆ ಏನಾಗತ್ತೆ? ನಿಮ್ಮ ತಾಯಿ ಇದ್ದಿದ್ರೆ ಸುಮ್ಮನೆ ಇರ್ತಿದ್ಲ? ಮಗಳಿಗೆ ಮದುವೆ ಮಾಡಿ ಅಂತ ನನಗೆ ಪದೇ ಪದೇ ಹೇಳ್ತಿದ್ಲು. ಈಗ ಅವಳಿಲ್ವಲ್ಲ, ಜವಾಬ್ದಾರಿ ನಂದಲ್ವಾ? ನಾನು ಮುಂದೆ ನಿಂತು ಮಾಡಬೇಕಲ್ವಮ್ಮ, ನನ್ನ ಕರ್ತವ್ಯ ಅಲ್ವಾ? ಮಗಳೇ, ಈ ಮಂಗಳ ಕಾರ್ಯನ ನೆರವೇರಿಸೋದಕ್ಕೆ ನಂಗೆ ಸಹಕಾರ ಕೊಡಮ್ಮ. ನಮ್ಮಪ್ಪ ನನ್ನ ಮಗಳು ನನ್ನ ಮಾತು ಮೀರಲ್ಲ, ಈ ಮದುವೆ ಆಗೇ ಆಗತ್ತೆ ಅಂತ ದೃಢವಾಗಿ ನಂಬ್ಕೊಂಡಿದ್ದಾರೆ. ಆದರೆ ನಾಳೆ ದಿನ ನಮ್ಮ ಪ್ರೀತಿ ವಿಷಯ, ನಿಮ್ಮ ಎಲ್ಲರ ವಿಷಯ ಅವ್ರಿಗೆ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ. ಜನನಿ, ನೀನು ಪ್ರೀತಿನ ಪ್ರೀತಿಸ್ತಿದ್ಯಾ ತಾನೇ? ಪ್ರೀತುನೇ ಮದುವೆ ಆಗಬೇಕು ಅಂತ ನಿನ್ನ ಮನಸ್ಸಿಗೆ ಈಗಲೂ ಅನ್ನಿಸ್ತಿದೆ ತಾನೆ? ಮತ್ತೆ ನಿಮ್ಮಿಬ್ರು ಮದುವೆ ಮಾಡಿಸೋವರೆಗೂ ನಿನ್ನ ತಾಳ್ಮೆಯಿಂದ ಇರಬೇಕು ಜನನಿ. ನಿಮ್ಮ ತಂದೆಗೆ ನಿನ್ನ ಮೇಲೆ ನಂಬಿಕೆ ಇದೆ ನಿಜ, ಹಾಗೆ ಪ್ರೀತಿಗೂ ನೀನು ಮನಸ್ಸು ಕೊಟ್ಟಿದ್ಯಾ ಅಲ್ವಾ? ಈಗ ನೀನೇ ನಿನ್ನ ಮನಸ್ಸನ್ನ ಗೊಂದಲ ಮಾಡಿಕೊಂಡ್ರೆ ನಾಳೆ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಹೆತ್ತೋರು ಯಾರು ತಮ್ಮ ಮಕ್ಕಳನ್ನ ಮದುವೆ ವಿಚಾರದಲ್ಲಿ ಅಷ್ಟು ಸುಲಭವಾಗಿ ಬಿಟ್ಕೊಡೋಕೆ ಇಷ್ಟಪಡಲ್ಲ ಜನನಿ. ತಮ್ಮ ಮಕ್ಕಳು ತಾವು ತೋರಿಸೋರ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಮತ್ತು ಹಠ ಅವ್ರಿಗಿರುತ್ತೆ. ಅದಕ್ಕೆ ನಾವು ಒಪ್ಪಿಲ್ಲ ಅಂದಾಗ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ, ಜಗಳ ಆಡ್ತಾರೆ, ಮಾತು ಬಿಡ್ತಾರೆ, ತಮ್ಮ ಮಕ್ಕಳು ತಮಗೆ ಮೋಸ ಮಾಡಿದ್ರು ಅಂತ ನೊಂದ್ಕೋತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಮ್ಮನೇ ತಗೋ. ಫಸ್ಟಿಗೆ ನಿನ್ನ ಪ್ರೀತಿ ವಿಷಯ ಹೇಳಿದಾಗ ಅವ್ರು ಎಷ್ಟೆಲ್ಲ ಅಪೋಸ್ ಮಾಡಿದ್ರು, ಆದರೆ ಕೊನೆಗೆ ಒಪ್ಕೊಳ್ಳಿಲ್ವಾ? ನಿಮ್ಮ ತಂದೆನೂ ಹಾಗೆ. ಈಗ ನಿಮ್ಮ ಪ್ರೀತಿ ವಿಷಯ ಅವ್ರಿಗೆ ಗೊತ್ತಾದಾಗ ಅವರು ಏನು ಬೇಕಾದರೂ ಮಾಡ್ಬೋದು, ಆದರೆ ನಾವು ಅದನ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು. ನಮ್ಮೆಲ್ಲರಿಗಿಂತ ಜಾಸ್ತಿ ನೀನು ಸ್ಟ್ರಾಂಗ್ ಆಗಿರಬೇಕು ಜನನಿ. ಹಾಗಿದ್ರೆ ಮಾತ್ರ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸಕ್ಕೆ ಸಾಧ್ಯ. ಪ್ಲೀಸ್ ಧೈರ್ಯವಾಗಿರು. ಸರಿ ಭಾವ, ನಾನು ಇನ್ಮೇಲೆ ಧೈರ್ಯವಾಗಿರ್ತೀನಿ. ದಟ್ಸ್ ಗುಡ್. ಇದೇನಿದು ಎಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಗ್ತಾ ಇದೀರಲ್ಲ, ಜೋರಾಗಿ ನಗ್ರಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಅಖಿಲ, ಇವತ್ತು ಮಕ್ಕಳ ಜೊತೆ ಕಾಲ ಕಳೆದಿದ್ದು ಎಷ್ಟು ಖುಷಿ ಆಯ್ತಲ್ಲ. ಹೌದು ರಘು, ಅಪ್ಪಾಜಿ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದು, ನಮ್ಮ ಜೊತೆ ಕೂತು ಊಟ ಮಾಡಿದ್ದು, ಇದೆಲ್ಲ ಯಾವತ್ತಿಗೂ ಮರೆಯೋಕ್ಕಾಗದೇ ಇರುವಂಥದ್ದು. ಹಾಗೆ ನಾಳೆನೂ ಎಲ್ಲರೂ ಜೊತೆಲಿದ್ದಿದ್ರೆ ಶಿವರಾತ್ರಿ ಹಬ್ಬನ ಚೆನ್ನಾಗಿ ಆಚರಿಸ್ಬೋದಾಗಿತ್ತು ಅಲ್ವಾ? ನಿಜ ಅಖಿಲ, ಆದರೆ ಪಾಪ ಅವ್ರ ಮನೆಯಲ್ಲೂ ಹಬ್ಬಕ್ಕೆ ಏನೇನೋ ಕೆಲಸಗಳಿರುತ್ತೆ, ಅದರಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ. ಪ್ರತಿ ವರ್ಷ ನಮ್ಮನೇಲಿ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಆಚರಿಸ್ತಿದ್ವಿ, ಆದರೆ ಈ ವರ್ಷ
ನಾವಿಬ್ಬರೇ ಪೂಜೆ ಮುಗಿಸೋಣ. ಹ್ಞೂ ಸರಿ ರಘು. ರಘು, ಅರಸನಕೋಟೆ ದೇವಸ್ಥಾನದಲ್ಲಿ ಹಬ್ಬ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ ಅಲ್ವಾ? ಹ್ಞೂ ಆಗಿದೆ ಅಖಿಲ. ನಾವೆಲ್ಲರೂ ಇಲ್ಲೇ ಇದ್ದರೂ ಅಲ್ಲಿ ಶಿವರಾತ್ರಿ ಆಚರಣೆಗೆ ಎಲ್ಲ ವ್ಯವಸ್ಥೆ ಆಗಿದೆ. ಒಳ್ಳೆಯದಾಯಿತು. ಪ್ರತಿ ವರ್ಷ ಶಿವನ ಪೂಜೆಯಲ್ಲಿ ನಾವು ಭಾಗಿಗಳಾಗ್ತಿದ್ವಿ. ಈ ವರ್ಷ ಇಲ್ಲೇ ಉಳ್ಕೊಳ್ಳೋ ಹಾಗಾಗೋಯ್ತು. ಪರವಾಗಿಲ್ಲ, ಇಲ್ಲಿಂದನೇ ದೇವರ ಅನುಗ್ರಹ ಪಡ್ಕೊಳ್ಳೋಣ. ನನ್ನ ಚೀಕ್ ಫೋನ್ ಮಾಡಿ 2 ದಿನ ಆಯಿತು. 2 ದಿನದಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ಸ್ವಿಚ್ ಆಫ್. ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳ. ಹೇಳಿದ್ದೆ ಡೈಲಾಗ್ ಹೇಳಿ ನನಗೂ ಬೋರ್ ಆಗೋಗಿದೆ. ಡೈಲಾಗ್ ಚೇಂಜ್ ಮಾಡೋಣ. ನನ್ನ ಚೀ ಏನಾದರೂ ನನ್ನನ್ನು ಬಿಟ್ಟು ಬೇರೆ ಹುಡುಗನ್ನ, ನೋ ನನ್ನಂಥ ಸ್ಮಾರ್ಟ್ ಹುಡುಗನ್ ಬಿಟ್ಟು ಬೇರೆ ಹುಡುಗನ್ನ ನೋ ವೇ, ಚಾನ್ಸೇ ಇಲ್ಲ. ಅಲ್ಲ, ಅವಳಿಗೆ ಅಷ್ಟೊಂದು ಕೊಬ್ಬಿದೆ ಅಂದರೆ ನನಗೆ ಇನ್ನೆಷ್ಟು ಇರಬೇಡ. ಅವಳೇ ಮಾಡಲಿ, ನಾನು ಮಾಡಲ್ಲ. ಯಜಮಾನ್ರೆ, ನೀವು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ನೀನು ರಂಗೋಲಿ ಬಿಡ್ತಿದ್ಯಲ್ಲ ಪಾರ್ವತಿ, ಅದನ್ನ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತೀಯಾ, ಇದನ್ನೆಲ್ಲ ಎಲ್ಲಿ ಕಲಿತೆ? ಹಾಗೆ ಅವ್ರು ಬಿಡೋದನ್ನ ನೋಡ್ಕೊಂಡು ಕಲಿತೆ ಯಜಮಾನ್ರೆ. ಏನೇ ಹೇಳು ಪಾರ್ವತಿ, ಎಷ್ಟೇ ಜನ ಗಂಡು ಮಕ್ಳಿದ್ರು ಮನೆಗೊಬ್ರು ನಿನ್ನ ಥರ ಹೆಣ್ಮಕ್ಳಿರ್ಬೇಕು. ಅವಾಗಲೇ ಆ ಮನೆಗೊಂದು ಕಡೆ. ಅಬ್ಬಬ್ಬಾ, ಏನಿವತ್ತು ಇಷ್ಟೊಂದು ಹೊಗಳಿಕೆಯ ಸುರಿಮಳೆ? ಏನು ವಿಶೇಷ? ಹಾಗೇನಿಲ್ಲ ಪಾರ್ವತಿ, ನೀನು ಒಳ್ಳೆತನದ ಬಗ್ಗೆ ಹೇಳಿದೆ ಅಷ್ಟೇ. ರಂಗೋಲಿ ಬಿಟ್ಟಿದ್ಯಾ, ಬಾಗ್ಲಿಗೆ ಅಲಂಕಾರನೂ ಮಾಡಿದ್ಯಾ, ಇನ್ನೇನಿದ್ರು ತೋರಣ ಕಟ್ಬೇಕಷ್ಟೇ ಅಲ್ವಾ? ಅದನ್ನ ನಾನು ಕಟ್ತೀನಿ. ಯಜಮಾನ್ರೆ, ಸ್ನಾನ ಮಾಡದೆ ಶಿವರಾತ್ರಿ ಹಬ್ಬದ ದಿನ ತೋರಣ ಕಟ್ಟಬಾರ್ದು. ಯಾಕೆ ಪಾರ್ವತಿ? ಶಿವ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಹೌದಾ? ಆಮೇಲೆ ಶಾಪ ಕೊಟ್ಬಿಡ್ತಾನೆ. ಸರಿ, ಹಾಗಾದ್ರೆ ಮೊದಲು ನಾನು ಮಾವಿನ ಸೊಪ್ಪು ಮುಟ್ಟಿ ತೋರಣ ಕಟ್ಟಿ ಆಮೇಲೆ ಸ್ನಾನ ಮಾಡ್ತೀನಿ. ಅಯ್ಯೋ ಬೇಡ. ಯಜಮಾನ್ರೆ, ನಾನು ಬೇಡ ಬೇಡ ಅಂದ್ರೂ ನೀವು ಅದನ್ನೇ ಮಾಡ್ತಿದ್ದೀರಲ್ಲ, ತಪ್ಪು. ಪಾರ್ವತಿ, ನನ್ನ ಸ್ನಾನ ಆಗಿದೆ, ಸುಮ್ಮನೆ ನೀನು ರೇಗಿಸ್ತಾ ಇದ್ದೆ ಅಷ್ಟೇ. ಹೌದಾ? ನಿಮ್ಮ ಹಣೆ ಮೇಲೆ ಕುಂಕುಮ ಇಲ್ವಲ್ಲ, ಅದಕ್ಕೆ ನೀವೆಲ್ಲ ಸ್ನಾನ ಮಾಡಿಲ್ಲ ಅನ್ಕೊಂಡೆ. ಓಹ್, ಮರ್ತೇ ಬಿಟ್ಟಿದೆ ಪಾರ್ವತಿ. ಸರಿ, ನೀನೇ ಕುಂಕುಮ ಇಡು. ಪಾರ್ವತಿ, ಇವಾಗ ಇಬ್ರು ಸೇರಿ ತೋರಣ ಕಟ್ಟೋಣ.
ತಗೋ ದಾರ ಹಿಡ್ಕೊ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ. ಸದ್ಯ ನನಗೆ ಹೇಳಿದ ಕೆಲಸ ಮುಗೀತು. ಇನ್ನೇನಿದ್ರು ಶಿವ ಶಿವ ಅಂತ ಹೋಗಿ ಶಿವನ್ ಪೂಜೆಗೆ ಜಾಯಿನ್ ಆಗ್ಬಿಡು. ಓಹೋ, ಇವರಿಬ್ರು ನೋಡಿದ್ರೆ ಒರಿಜಿನಲ್ ಗಂಡ ಹೆಂಡತಿ ಥರ ಇನ್ವಾಲ್ವ್ ಆಗಿ ತೋರಣ ಕಾಡ್ತಾ ಇದ್ದಾರೆ. ನನ್ನ ದೃಷ್ಟಿನೇ ಬೀಳುತ್ತೆ. ಹೌದು, ನನ್ನ ಹುಡುಗಿ ಇವತ್ತು ಹಬ್ಬಕ್ಕೆ ಸೀರೆ ಉಟ್ಕೊಳ್ತೀನಿ ಅಂತ ಹೇಳಿದ್ದು. ಹೇಗೆ ಕಾಣಿಸ್ತಿರ್ಬೋದು, ನೋಡ್ಕೊಂಡ್ಬಂದ್ಬೇಡ. ಮಗಳೇ, ಯಾರನ್ನು ಹುಡುಕ್ತಾ ಇದೀಯಮ್ಮ? ಯಾರನ್ನೂ ಇಲ್ಲಪ್ಪ. ಆಹಾ, ಯಾಕಮ್ಮ? ಪೂಜಾ ವ್ಯವಸ್ಥೆಗಳೆಲ್ಲ ಆಯ್ತೇನಮ್ಮ? ಶುರು ಮಾಡ್ಬೋದಾ? ಆಗಿದೆ ಮಾವ. ಪಾರ್ವತಿ ಪರಮೇಶ್ವರ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಬಂದ್ವಿ ಬುದ್ಧಿ. ದಂಪತಿಗಳು ಅಂದ್ರೆ ನಿಮ್ಮ ಹಾಗಿರಬೇಕು. ಸದಾ ಒಟ್ಟೊಟ್ಟಿಗೆ ಓಡಾಡ್ತೀರಿ, ಒಟ್ಟೊಟ್ಟಿಗೆ ಕೆಲಸ ಮಾಡ್ತೀರಿ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಒಟ್ಟಿಗೆ ಇರ್ತೀರಿ. ಏನು ಅನ್ಯೋನ್ಯತೆ! ಮದುವೆ
ಮದುವೆಗೆ ಮೊದಲು ಏನಾದರೂ ಪ್ರೀತಿ ಮಾಡಿದ್ರೇನು?